ಇಂದು ನಾವು ಮಾಡ್ತಾ ಇರೋದು ಕೇರಳ ಶೈಲಿಯ ಟ್ರೆಡಿಷನಲ್ ರೆಸಿಪಿ ಆಮ್ಲ ಚಮ್ಮಂದಿ. ಬೆಟ್ಟದ ನೆಲ್ಲಿಕಾಯಿ ಉಪಯೋಗಿಸಿ ಮಾಡುವ ಈ ನೆಲ್ಲಿಕಾಯಿ ಚಮ್ಮಂದಿ ರುಚಿಯಷ್ಟೇ ಅಲ್ಲ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸರಳವಾದ ವಿಧಾನ, ಕಡಿಮೆ ಪದಾರ್ಥಗಳನ್ನಷ್ಟೇ ಬಳಸಿ ಮಾಡುವಂಥ ಈ ಚಮ್ಮಂದಿ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ರಾಜೇಶ್ವರಿ. ವೆಲ್ಕಮ್ ಟು ಅವರ್ ಚಾನಲ್ ಸಿಂಪಲ್ ಕುಕ್ ವಿತ್ ರಾಜಿ. ಬೆಟ್ಟದ ನೆಲ್ಲಿಕಾಯಿ ಚಮ್ಮಂದಿ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. ನಾನಿಲ್ಲಿ 5 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಣ್ಣ ತುಂಡು ಶುಂಠಿ, ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಖಾರಕ್ಕೆ ತಕ್ಕ ಹಾಗೆ ನೀವು ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳಿ ಅಥವಾ ಕೆಂಪು ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಳ್ಳಿ. ಕಾಯಿ ತುರಿ ಬೇಕು, ಫ್ರೆಶ್ ಆಗಿ ತುರಿದಿರೋಂಥ ಕಾಯಿ ತುರಿ ಬೇಕು. ಬೆಟ್ಟದ ನೆಲ್ಲಿಕಾಯಿ ಉಪಯೋಗಿಸಿ ಮಾಡಿರೋಂಥ ಉಪ್ಪು ನೆಲ್ಲಿಕಾಯಲ್ಲಿ ಉಪಯೋಗಿಸಿ ಕೂಡ ನೀವು ಮಾಡ್ಕೊಬಹುದು. ಇದೇ ರೀತಿಯೇ ಈ ನೆಲ್ಲಿಕಾಯಿ ಉಪಯೋಗಿಸೋವಾಗ ನಾವು ಖಾರ ಮತ್ತು ಉಪ್ಪನ್ನು ಕಡಿಮೆ ಹಾಕ್ಕೊಂಡು ಮಾಡಿಕೊಂಡ್ರೆ ಆಗುತ್ತೆ. ಹೇಗೆ ಮಾಡೋದಂತ ನಾನು ಈಗಾಗಲೇ ವಿಡಿಯೋ ಶೇರ್ ಮಾಡಿದ್ದೀನಿ, ಒಂದು ಸರಿ ಚೆಕ್ ಮಾಡಿ ನೋಡಿ. ಬೆಟ್ಟದ ನೆಲ್ಲಿಕಾಯಿನ ತೊಳೆದು ಬೀಜವನ್ನು ತೆಗೆದು ಸಪ್ರೇಟ್ ಮಾಡಿ ಸಣ್ಣ ಸಣ್ಣ ತುಂಡುಗಳಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಹಸಿ ಕಾಯಿ ತುರಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸಾಕು. ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಹಸಿಮೆಣಸಿನ್ಕಾಯಿ ಅಥವಾ ಹಣ್ಣು ಮೆಣಸಿನ್ಕಾಯಿ ಅಥವಾ ಸುಟ್ಟಿರೋಂಥ ಒಣಮೆಣಸಿನ್ಕಾಯಿ ಕೂಡ ಹಾಕ್ಬೋದು. ಒಂದು ಸಣ್ಣ ತುಂಡು ಶುಂಠಿ, 1 ರೆಕ್ಕೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಬೇಕಾದಲ್ಲಿ ಒಂದು 2 ಸಣ್ಣ ಈರುಳ್ಳಿ ಕೂಡ ಹಾಕಿ ರುಬ್ಬೋದು. ನೀರನ್ನು ಹಾಕದೆ ತರಿತರಿಯಾಗಿ ರುಬ್ಕೊಳ್ಳಿ. ನಾನು ಈ ವಿಡಿಯೋದಲ್ಲಿ ತೋರಿಸೋ ರೀತಿಯೇ ಈ ರೀತಿ ತರಿತರಿಯಾಗಿರಲಿ. ಆಗಲೇ ಆ ಟ್ರೆಡಿಷ್ನಲ್ ಕೇರಳ ಶೈಲಿಯ ಚಮ್ಮಂದಿ ರೆಡಿ ಆಗುತ್ತೆ. ಒಗ್ಗರಣೆ ಬೇಕಾದರೆ ಹಾಕಬಹುದು ಅಥವಾ ಸ್ಕಿಪ್ ಬೇಕಾದರೂ ಮಾಡಬಹುದು. ನೀವು ಬಿಸಿ ಬಿಸಿ ಅನ್ನದ ಜೊತೆ ಬಡಿಸ್ಬಹುದು, ಒಂದು ಗಂಜಿ ಊಟದ ಜೊತೆ ಬಡಿಸ್ಬೋದು, ಒಂದು ಸೈಡ್ ಡಿಶ್ ಆಗಿ ಕೂಡ ನೀವು ಇದನ್ನು ಬಡಿಸ್ಬಹುದು. ತುಂಬ ಟ್ರೆಡಿಷ್ನಲ್ ಆಗಿರುವಂಥ ಟೇಸ್ಟು. ಅದು ಎಲ್ಲ ಹಸಿ ಇಂಗ್ರೀಡಿಯೆಂಟ್ಸೇ ಬಳಸಿರೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಾನು ಪ್ರತಿಯೊಂದು ಕಮೆಂಟ್ಸ್ಗೂ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ತುಂಬ ಥ್ಯಾಂಕ್ ಯು ಫಾರ್ ವಾಚಿಂಗ್.